ನಮ್ಮ ಜೊತೆ ಇದ್ದಾರೆ ಶಿವಲೀಲಾ ಹೀರೋ ಅವರು. ಅವ್ರ ಜೊತೆ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಆ್ಯಕ್ಚುಲಿ ಈ ಮೂವಿಗೆ ನಾನು ಹೀರೋ ಅಂತ ಹೇಳೋಕ್ಕಿಂತ ಮುಂಚೆ ಈ ಮೂವಿಗೆ ಹೀರೋ, ವಿಲ್ಲನ್ನು, ಹೀರೋಯಿನ್ನು ಪ್ರತಿಯೊಂದು ಕೂಡ ಮಂಗಳಮುಖಿರೇ. ಬಿಕಾಸ್ ಅವ್ರ ಲೈಫಲ್ಲಿ ಏನೇನಾಗುತ್ತೆ, ಅವ್ರ ಲೈಫಲ್ಲಿ ಏನೇನು ನೋಡಿದ್ದಾರೆ, ಅವ್ರ ಲೈಫಲ್ಲಿ ಏನೇನು ಕಷ್ಟ ಅನುಭವಿಸಿದ್ದಾರೆ, ಪ್ರತಿಯೊಂದನ್ನು ಸಿಚುವೇಶನ್ ತೋರಿಸಿದ್ದೀವಿ. ಅವರ ನೀವು ಸ್ಟೋರಿ ಥರ ನಿಮಗೆ ಕಂಟಿನ್ಯೂಟಿ ಥರ ಕೊಟ್ಟಿಲ್ಲ. ಲೈಫಲ್ಲಿ ಇವಾಗ ಒಂದು 5,000 10,000 ಲಕ್ಷಾಂತರ ಜನ ಮಂಗಳಮುಖಿರು ಇದ್ದಾರಲ್ಲ, ಅವರೆಲ್ಲರಿಗೂ ಕನೆಕ್ಟ್ ಆಗುವಂಥ ಮೂವಿ. ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿಯಲ್ಲಿ ಒನ್ ಟೈಮ್ ಆದರೂ ಈ ಥರ ಆಗಿರುತ್ತೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಅದೇ ಈ ಮೂವಿ. ಆ ಕ್ಲೈಮ್ಯಾಕ್ಸಲ್ಲಿ ಕೇಳುವಂಥ ಕ್ವಶನ್ಗಳಿಗೆ ಜನ ನೀವು ಆನ್ಸರ್ ಕೊಡ್ತೀರಾ ಗೊತ್ತಾ? ಆ ಆನ್ಸರ್ ಕೊಡ್ತೀರಾ ಅಂತ ನಿಮ್ಗೆ ಏನಾದ್ರು ಮನಸ್ಸಲ್ಲಿ ನಾನು ಕೊಡ್ತೀನಿ ಇದಕ್ಕೆ ಆನ್ಸರ್ ಅಂತ ನೀವು ಮುಂದೆ ಬಂತು ಅಂತಂದರೆ ಈ ಮೂವಿ ಗೆದ್ದಂಗೆ. ಬಿಕಾಸ್ ಅದಕ್ಕೆ ನಿಮ್ಗೆ ಆನ್ಸರ್ ಇಲ್ಲ. ನೀವು ನಡ್ಕೋತಾ ಇರೋದು ಹಂಗೆ, ಗೌರ್ಮೆಂಟ್ ನಡ್ಕೋತಾ ಇರೋದು ಹಂಗೆ, ಅದನ್ನೇ ನಾವು ಡೈರೆಕ್ಟಾಗಿ ತೋರಿಸಿದ್ವಿ. ದಯವಿಟ್ಟು ನಿಮ್ಮ ಹತ್ತಿರ ಇರುವಂತಹ ಥಿಯೇಟ್ರ್ಗಳಿಗೆ ಹೋಗ್ಬಿಟ್ಟು ಶಿವಲೀಲಾ ಮೂವಿ ನೋಡಿ. ಯಾವ ಥರ ಇದೆ ರಿವ್ಯೂ ಅಂತ ವೀಡಿಯೋ ಮಾಡೋಕ್ಕೆ, ಕಮೆಂಟ್ ಮಾಡೋಕ್ಕೆ ನಮ್ಗೆ ಅದೇ ಸ್ಫೂರ್ತಿಯಾಗಿರುತ್ತೆ. ಬಿಕಾಸ್ ನಮಗೆ ಸಪೋರ್ಟು, ನಮಗೆ ಜೊತೆ ನಿಂತ್ಕೊಳ್ಳೋದು ಜನಗಳು ನೀವಷ್ಟೇ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆ ಇದ್ದಾರೆ ಶಿವಲೀಲಾ ವಿಲನ್ ಅವ್ರು ಸರ್. ಅವ್ರ ಜೊತೆ ಮಾತಾಡೋಣ ಬನ್ನಿ. ಮೇಡಮ್, ಈಗ ಶಿವಲೀಲಾ ಮೂವಿ ಅವ್ರಗಳ ಕಷ್ಟ, ಅವ್ರಗಳ ನೋವು ಅಂತ ಹೇಳಿ ಆ ಜನವರಿ 1ಕ್ಕೆ ಮೂವಿ ರಿಲೀಸ್ ಆದಾಗ ಎಲ್ಲ ಕಡೆನೂ ಅನೌನ್ಸ್ ಮಾಡಿದ್ವಿ. ಸೊ ಅದರ ನಂತರ ಥಿಯೇಟ್ರಲ್ಲಿ ಸಿಕ್ಕಿಲ್ಲ. ಸೊ ಕಡೆಗೆ ಜೊತೆ ದಿವಾಕರ್ ಅವ್ರನ್ನ ವೀಡಿಯೋ ಮಾಡಾಕ್ತಾರೆ. ಸೊ ಥಿಯೇಟ್ರ್ ಬಗ್ಗೆ ಬಾಯ್ತಾರೆ. ಕಡೆ ಕಾಂಟ್ರವರ್ಸಿ, ಜನಗಳು ತುಂಬ ಮಾತಾಡೋದು, ಕಾಂಟ್ರವರ್ಸಿ ಮಾಡ್ತಾರೆ. ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ಮೂವಿಗಿಲ್ಲ. ಯಾಕಂದರೆ ಅವ್ರುಗಳು ನಿಜವಾದ ಸ್ಟೋರಿ ಮಾಡಿರೋದು ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ನಮ್ಗೆ ಇಲ್ಲಾಗಿತ್ತು. ಆ ಥಿಯೇಟ್ರ್ಗಳ ಸಲುವಾಗಿ ತುಂಬಾ ಹೋರಾಟಗಳು ಮಾಡ್ತೀವಿ, ಸ್ಟ್ರೈಕ್ಗಳಾಗುತ್ತೆ, ಏನೋ ಮಾಡಿ ಹೆಂಗೋ ಮಾಡಿ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಕೂಡ ಆಗ್ತೀವಿ. ಸೊ ಏನೋ ಮಾಡಿ ಕೊನೆಗೂ ಜನಗಳ ಪ್ರೀತಿಯಿಂದ ಇವತ್ತು ಥಿಯೇಟ್ರ್ಗಳಿಗೆ ರಾಜ್ಯದಂತ ಸಿಕ್ಕಿದ್ರು ಕೂಡ ಇವತ್ತೆಲ್ಲೋ ಒಂದು ಕಡೆ ಎಷ್ಟೋ ಥಿಯೇಟ್ರ್ಗಳ ಪೋಸ್ಟರ್ ಇಲ್ಲ, ಯಾರೂ ಅದನ್ನ ನೋಡ್ತಾ ಇಲ್ಲ. ಅದಕ್ಕೆ ಇವಾಗ 120 ಥಿಯೇಟ್ರ್ ರಿಲೀಸ್ ಆಗಿದೆ. ಪ್ರತಿ 120 ಥಿಯೇಟ್ರಿಗೆ ನಾವೆಲ್ಲರೂ ಹೋಗೋಕ್ಕಾಗಲ್ಲ. ಒಂದೊಂದು ಥಿಯೇಟ್ರ್ ವಿಸಿಟ್ ಮಾಡ್ತಾ ಒಂದು ವೀಕ್ ಕಳೀತದೆ. ಸೊ 1 ವೀಕ್ ಕಳೆದ ತನಕ ಎಷ್ಟೋ ಥಿಯೇಟ್ರ್ ಮೂವಿನ ಹೋಗುತ್ತೆ. ಸೊ ಇವತ್ತು ನಾನು ಕೇಳೋದು ಒಂದೇ, ಈ ಪಾಲಿಟಿಕ್ಸ್ ಅವ್ರಿಗೂ ಮೇಲೆ ನಂಬಿಕೆ ಇಲ್ಲ. ಯಾರು ಎಷ್ಟೋ ಆ್ಯಕ್ಚುಲಿ ತುಂಬ ಜನ ಸಹಾಯ ಮಾಡ್ತಾ ಅಂತ ಬಂದರು, ಯೂಟಿಕಾದವರು ಸಹಾಯ ಮಾಡ್ತಾ ಅಂತ ಬಂದರು. ಸೊ ಎಷ್ಟಾಗ ಸಪೋರ್ಟ್ ಮಾಡಿದೆ, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಕೆಲವ್ರು ಮಾಡಲಿಲ್ಲ. ಸೊ ಒಂದೇ ಸೇರಕ್ಕೆ ತುಂಬ ಜನ ಮಾತಾಡಿದ್ದಾರೆ. ಸೊ ಇವಾಗ ಕೇಳೋದು ಒಂದೇ, ಇಲ್ಲಿ ತನಕ ಜನಗಳು ನಮ್ಗೆ ಕರ್ಕೊಬಂದಿದ್ದು. ಯಾಕಂದರೆ ಜನವರಿ 1ಕ್ಕೆ ರಿಲೀಸ್ ಆಗಿದ್ದ ಮೂವಿ ಒಂದೇ ಥಿಯೇಟ್ರಲ್ಲಿ 30 ದಿವಸ 40 ದಿವಸ ಓಡಿ. ಸೊ ಮತ್ತೆ ಇಲ್ಲಿಂದ ರಾಜ್ಯದಂತ ತೆರೆ ಕಾಣುತ್ತೆ. ಸೊ ರಾಜ್ಯದ ತೆರೆ ಕಂಡು ನಿನ್ನೆಯಿಂದ ಎಲ್ಲ ಕಡೆ ಥಿಯೇಟ್ರಲ್ಲಿ ಬಂದಿದ್ರು ಕೂಡ ಎಲ್ಲೋ ಒಂದು ಕಡೆ ಮೂವಿ ಬಗ್ಗೆ ಎಲ್ಲೂ ಹೈಪ್ ಬರ್ತಾ ಇಲ್ಲ. ಯಾಕಂದರೆ ಪೋಸ್ಟರ್ಗಳೇ ಇಲ್ಲ, ಬ್ಯಾನರ್ಗಳೇ ಇಲ್ಲ. ಎಷ್ಟೋ ಇವ್ರು ಮೆಸೇಜ್ ಮಾಡ್ತೀವಿ, ನನಗೆ ಮೆಸೇಜ್ ಮಾಡ್ತೀವಿ ಯಾವ ಥಿಯೇಟ್ರಲ್ಲಿದೆ ಅಂತ ಹೇಳಿ. ಪೇಪರಲ್ಲಿ ಬಂದಿದೆ, ಅಲ್ಲಿ ಬ್ಯಾನರೇ ಇಲ್ಲ, ನಿಮ್ಮ ಮೂವಿನೇ ಇಲ್ಲ ಅಂತ ಅವ್ರು ಹೇಳ್ತವ್ರೆ. ಸೊ ಅದೊಂದು ಬೇಜಾರಿದೆ. ಸೊ ಪ್ಲೀಸ್ ಆದಷ್ಟು ಎಲ್ಲರಿಗೂ ಕೇಳೋದು, ನಿಮ್ಮ ಥಿಯೇಟ್ರ್ಗಳಲ್ಲಿ ಬಂದಿರೋ ಲೀಸ್ಟ್ ನಿಮ್ಮ ಪೇಪರ್ಗಳಲ್ಲಿದೆ. ಸೊ ನಮ್ಮ ಪೋಸ್ಟಲ್ಲಿ ಕೂಡ ಇದೆ. ಸೊ ಆ ಥಿಯೇಟ್ರ್ಗಳಿಗೆ ಹೋಗಿ ನಮ್ಮ ಶಿವಲೀಲಾ ಮೂವಿ ಬಂದಿದ್ರೆ ಆ ಮೂವಿ ಇದೆ ಅಂತ ಕೇಳಿ, ಇದ್ದಿದ್ರೆ ಪೋಸ್ಟ್ ಇದ್ದೇ ಇರುತ್ತೆ, ಪೋಸ್ಟರ್ ಹಾಕ್ತಾರೆ. ಅದನ್ನು ನಾನು ದಚ್ಚೋರಿಗೆ ಟ್ಯಾಗ್ ಮಾಡಿ, ನನ್ನ ಟ್ಯಾಗ್ ಮಾಡಿ, ಶಿವಲೀಲಾ ಅಶೋಕ್ ಸರ್ಗೆ ಟ್ಯಾಗ್ ಮಾಡಿ, ಆ ಮಂಜಮ್ಮ ಅವ್ರಿಗೆ ಟ್ಯಾಗ್ ಮಾಡಿ. ಯಾಕಂದರೆ ನೀವುಗಳು ವಯಸ್ಸು ಎತ್ತಿದ್ರೆ ಈ ಮೂವಿ ಪಕ್ಕಾ ಗೆಲ್ಲುತ್ತೆ ನಂಬಿಕೆ ನಮ್ಗಳಿಗಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಶಿವಲೀಲಾ ಗೆಲ್ಲಿಸ್ತೀನಿ ಅಂತ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಶಿವಲೀಲಾ ಮೂವಿ ಬಗ್ಗೆ ಮಾತಾಡ್ತಿದ್ರಾ ಮೇಡಮ್, ತುಂಬಾ ಎಮೋಷನಲ್ ಆಗ್ತಿದೆ. ನಮಸ್ಕಾರಮ್ಮ.